ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಮಧ್ಯಂತರ ಜಾಮೀನು ನೀಡುವುದಕ್ಕೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ವಿಚಾರಣಾ ನ್ಯಾಯಾಲಯವು 1 ವರ್ಷದ ಒಳಗೆ ವಿಚಾರಣೆಯನ್ನ ಪೂರ್ಣಗೊಳಿಸಿ ಪ್ರಕರಣವನ್ನ ತೀರ್ಮಾನಿಸಬೇಕು ಅಂತ ಆದೇಶವನ್ನ ನೀಡಿದೆ ಸುಪ್ರೀಂ ಕೋರ್ಟ್. ನ್ಯಾಯಮೂರ್ತಿ ಜೆ.ಬಿ. ಪರ್ದಿವಾಲಾ ನೇತೃತ್ವದ 2 ನ್ಯಾಯಮೂರ್ತಿಗಳ ಪೀಠ ಈ ಆದೇಶವನ್ನ ನೀಡಿದೆ. ಇಂದಿನಿಂದಲೇ ವಿಚಾರಣೆಯನ್ನ ಆದ್ಯತೆಯ ಮೇರೆಗೆ ನಡೆಸಬೇಕು ಅಂತ ಹೇಳಿದೆ. ಜೈಲಿನಲ್ಲಿ ಇತರ ಕೈದಿಗಳಿಗೆ ನೀಡಲಾಗುವಂತೆ ದರ್ಶನ್ ಅವರಿಗೆ ಸಹ ಎಲ್ಲಾ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಬೇಕು ಅಂತ ನ್ಯಾಯಾಲಯ ಈ ಸಂದರ್ಭದಲ್ಲಿ ಸೂಚನೆಯನ್ನ ಕೊಟ್ಟಿದೆ. ಹಾಗಾದ್ರೆ ಸುಪ್ರೀಂ ಕೋರ್ಟ್ ಹೇಳಿದ್ದೇನು ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಹಳ ಪ್ರಮುಖವಾಗಿ ಒಂದು, ವಿಚಾರಣೆ ಹಂತದಲ್ಲಿರೋದ್ರಿಂದ ಬೇಲ್ ಕೊಡೋದಕ್ಕೆ ಆಗೋದಿಲ್ಲ. ಎಲ್ಲ ದರ್ಶನ್ ಅವರ ಅಭಿಮಾನಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ರು, ಯಾಕೆ ಇದುವರೆಗೂ ಬೇಲ್ ಅಥವಾ ಜಾಮೀನನ್ನ ನೀಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಳ್ತಾ ಇದ್ರು. ಅದಕ್ಕೆ ಇಲ್ಲಿ ಕೋರ್ಟ್ ಉತ್ತರ ಕೊಟ್ಟಿದೆ. ವಿಚಾರಣೆ ಹಂತದಲ್ಲಿರೋದ್ರಿಂದ ಬೇಲ್ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಕೋರ್ಟ್ ಹೇಳಿಕೆಯನ್ನ ಕೊಟ್ಟಿದೆ. ಸೊ ನೋಡಿ, ಇಷ್ಟೆಲ್ಲ ಅಂಶಗಳಿದಾವೆ. ನೋಡಿ ಕೋರ್ಟ್ ಏನು ಹೇಳ್ತು ಅನ್ನೋದಕ್ಕೆ ಮೊದಲ ಅಂಶ ಏನಪ್ಪಾ ಅಂತ ಅಂದ್ರೆ, ವಿಚಾರಣೆ ಹಂತದಲ್ಲಿದೆ ಇನ್ನೂ ಈ ವಿಚಾರ, ಸೊ ಹಂಗಾಗಿ ಬೇಲ್ ಕೊಡೋದಕ್ಕಾಗಲ್ಲ. ಇನ್ನು ತ್ವರಿತ ವಿಚಾರಣೆಗೆ 1 ವರ್ಷ ಕಾಲಾವಕಾಶವನ್ನ ನೀಡಿದೆ. ಇದನ್ನ ಹಿಂಗೆ ಹೇಳ್ಕೊಳೋದಕ್ಕೆ ಹೋಗಬೇಡಿ. 1 ವರ್ಷದಲ್ಲಿ ಸಾಕ್ಷಿಗಳ ವಿಚಾರಣೆ ಮುಗಿಲೇಬೇಕು. ಟ್ರಯಲ್ ಕೋರ್ಟ್ ಪ್ರತಿದಿನ ವಿಚಾರಣೆ ನಡೆಸಬೇಕು. ನೋಡಿ, ಟ್ರಯಲ್ ಕೋರ್ಟ್ ಪ್ರತಿದಿನ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಸಬೇಕು. ಸೊ 1 ವರ್ಷದ ಒಳಗೆ ವಿಚಾರಣೆ ಮುಗಿಸಲೇಬೇಕು ಅಂತ ಹೇಳಿ ಕಟ್ಟಪ್ಪಣೆಯನ್ನ ಹೊರಡಿಸಿರುವುದು, ಆದೇಶವನ್ನ ಹೊರಡಿಸಿರುವುದು ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ. 1 ವರ್ಷದಲ್ಲಿ ಇದು ಎಲ್ಲ ಮುಗಿಬೇಕು, ಇದರ ಬಗ್ಗೆ ಸ್ಪಷ್ಟವಾದಂಥ ಚಿತ್ರಣ ಬರಬೇಕು. ಏನು ಸಾಕ್ಷಿಗಳನ್ನ ಮತ್ತೆ ವಿಚಾರಣೆ ನಡೆಸಬಾರದು, ಪದೇ ಪದೇ ಸಾಕ್ಷಿಗಳನ್ನ ವಿಚಾರಣೆ ನಡೆಸುವಂತ ಅವಶ್ಯಕತೆ ಇಲ್ಲ. ಸೊ ಅನಗತ್ಯ ಕಾರಣ ನೀಡಿ ವಿಚಾರಣೆಯನ್ನ ಮುಂದೂಡಬಾರದು. ಯಾವುದೇ ಸಿಲ್ಲಿ ಸಣ್ಣ ಪುಟ್ಟ ವಿಚಾರಗಳನ್ನ ಮುಂದಿಟ್ಕೊಂಡು ಪದೇ ಪದೇ ಇಲ್ಲಿ ಮುಂದೂಡೋದಕ್ಕೆ ಹೋಗಬಾರದು ವಿಚಾರಣೆಯನ್ನ ಅನ್ನೋ ನಿಟ್ಟಿನಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅದಾದ ನಂತರ 1 ವರ್ಷದ ಒಳಗೆ ವಿಚಾರಣೆಯನ್ನ ಮುಗಿಸದೆ ಹೋದ್ರೆ, ನೋಡಿ 1 ವರ್ಷದ ಒಳಗಡೆ ವಿಚಾರಣೆಯನ್ನ ಮುಗಿಸದೆ ಹೋದ್ರೆ ಇಲ್ಲಿದಾರಲ್ಲ ಈಗ ಆರೋಪಿಗಳು, ಅವರಿಗೆಲ್ಲರಿಗೂ ಕೂಡ ಬೇಲ್ ಕೊಡುವಂತ ಸಾಧ್ಯತೆಯೂ ಕೂಡ ಇದೆ. ಏನು ಟ್ರಯಲ್ ಕೋರ್ಟ್ಗೆ ರೆಗ್ಯುಲರ್ ಜಡ್ಜ್ ಅನ್ನ ನೇಮಕ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಆ ರೆಗ್ಯುಲರ್ ಜಡ್ಜ್ ಮೂಲಕವೇ ವಿಚಾರಣೆಯನ್ನ ನಡೆಸಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರೋದು. ಇನ್ನು ಪ್ರತಿದಿನ ತಪ್ಪದೆ ಈ ಪ್ರಕರಣದ ವಿಚಾರಣೆಯನ್ನ ನಡೆಸಿ ಜೈಲು ನಿಯಮದಂತೆ ಸವಲತ್ತನ್ನ ಕೊಡಬೇಕು ದರ್ಶನ್ ಅವರಿಗೆ. ಜೈಲು ನಿಯಮ ಏನ್ ಹೇಳುತ್ತೆ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ, ಎಲ್ಲ ಆರೋಪಿಗಳಿಗೂ ಕೂಡ ಸೌಲಭ್ಯವನ್ನ ಒದಗಿಸಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೋರ್ಟ್ ಹೇಳಿದೆ. ಇನ್ನು ದರ್ಶನ್ಗೆ ಯಾಕೆ ಬೇಲ್ ಸಿಗಲಿಲ್ಲ, ಇದು ಈಗ ಬಹಳ ಪ್ರಮುಖವಾಗಿ ಓಡಾಡ್ತಾ ಇರುವಂತ ಪ್ರಶ್ನೆ ಅವರ ಅಭಿಮಾನಿಗಳಲ್ಲಿ. ಯಾಕೆ ನಮ್ಮ ಬಾಸ್ಗೆ ಬೇಲ್ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟ್, ಏನ್ ಕಾರಣ ಅನ್ನೋದನ್ನ ಸೊ ಗಮನಿಸ್ತಾ ಹೋಗೋಣ, ಅಂಶಗಳನ್ನ ನೋಡ್ತಾ ಹೋಗೋಣ. ಪ್ರಕರಣ ಇನ್ನು ವಿಚಾರಣೆ ಹಂತದಲ್ಲಿದೆ. ಸೊ ಇನ್ನೂ ವಿಚಾರಣೆ ನಡೀತಾ ಇದೆ. ಸೊ ಇನ್ನೂ ಬಹಳಷ್ಟು ಜನ ಸಾಕ್ಷಿಗಳನ್ನ ವಿಚಾರಣೆ ಮಾಡಬೇಕು. ಸೊ ಇದಾದ ನಂತರ ಇಷ್ಟು ಬೇಗ ಜಾಮೀನು ಯಾಕೆ? ಸುಪ್ರೀಂ ಕೋರ್ಟ್ ದರ್ಶನ್ ಅವರ ಪರವಾದಂತ ವಕೀಲರನ್ನ ಪ್ರಶ್ನೆ ಮಾಡಿದಾಗ ವಕೀಲರು ಸೈಲೆಂಟ್ ಆಗ್ಬಿಟ್ರಂತೆ. ಇಷ್ಟು ಬೇಗ ಜಾಮೀನು ಯಾಕೆ? ಇದು ಹೈ ಪ್ರೊಫೈಲ್ ಪ್ರಕರಣ ಇದು. ಸೊ ಇದಕ್ಕೆ ಯಾವುದೇ ರೀತಿಯಾದಂಥ ಉತ್ತರವನ್ನ ದರ್ಶನ್ ಪರ ವಕೀಲರು ಕೊಡ್ಲಿಲ್ವಂತೆ. 2025 ನವೆಂಬರ್ 3ರಂದು ಚಾರ್ಜ್ ಫ್ರೇಮ್ ಮಾಡಲಾಗಿದೆ. 272 ಸಾಕ್ಷಿಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಮಾತ್ರ ಮುಗಿದಿದೆ. ಈ ಪ್ರಕರಣದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 272 ಸಾಕ್ಷಿಗಳಿದಾವೆ. ಸೊ ಹಾಗಾಗಿ ಈಗ ಕೇವಲ 10 ಸಾಕ್ಷಿಗಳನ್ನ ಮಾತ್ರ ವಿಚಾರಣೆಗೆ ಒಳಪಡಿಸಲಾಗಿದೆ. ಇನ್ನು ಬಹಳಷ್ಟಿದಾವೆ. 22 ಪ್ರಮುಖ ಸಾಕ್ಷಿಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಲಾಗಿದೆ. ಆದ್ಯತೆ ಮೇರೆಗೆ 60 ಸಾಕ್ಷಿಗಳ ವಿಚಾರಣೆಯನ್ನ ನಡೆಸಬೇಕಾಗಿದೆ. ಸಾಕ್ಷ್ಯಗಳ ವಿಚಾರಣೆಗೆ ಸೆಷನ್ಸ್ ಕೋರ್ಟ್ಗೆ 1 ವರ್ಷ ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಅನ್ನ ಕೊಟ್ಟಿದೆ. ಸೊ 1 ವರ್ಷದಲ್ಲಿ ಇದೆಲ್ಲ ಸಂಪೂರ್ಣವಾಗಿ ಮುಗಿಲಿಲ್ಲ ಅಂತ ಅಂದ್ರೆ ಆರೋಪಿಗಳಿಗೆ ಜಾಮೀನು ಮಂಜೂರು ಮಾಡ್ತೀವಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ.